ನಮಸ್ಕಾರ. ಶಿವಮೊಗ್ಗ, ದಾವಣಗೆರೆ ಮತ್ತು ಚಿತ್ರದುರ್ಗ ಜಿಲ್ಲಾ ಸಹಕಾರ ಹಾಲು ಒಕ್ಕೂಟದ ಕಾರ್ಯವ್ಯಾಪ್ತಿಯ ಹೊನ್ನಾಳಿ ತಾಲೂಕಿನ ಎರೆಚಿಕ್ಕನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಈ ದಿನ ಹೆಣ್ಣು ಕರುಗಳ ಪ್ರದರ್ಶನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಕರ್ನಾಟಕ ಹಾಲು ಮಹಾಮಂಡಳದ ವ್ಯಾಪ್ತಿಯ 16 ಜಿಲ್ಲಾ ಹಾಲು ಒಕ್ಕೂಟಗಳಲ್ಲಿ ಪ್ರತಿ ಹಾಲು ಒಕ್ಕೂಟದಲ್ಲಿ ಒಂದು ಕಡೆ ಈ ರೀತಿಯ ಒಂದು ದೊಡ್ಡ ಬೃಹತ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ. ಇದರ ಉದ್ದೇಶ ಏನಪ್ಪ ಅಂತ ಅಂದರೆ, ನಮ್ಮ ಹೈನುಗಾರಿಕೆ ಏನಿದೆ, ಇವತ್ತು ಹೈನುಗಾರಿಕೆ ಅಂತಕ್ಕಂಥದ್ದು ರೈತರ ಉಪಕಸವಾಗಿದ್ದಂಥ ಹೈನುಗಾರಿಕೆ ಇವತ್ತು ಮುಖ್ಯ ಕಸುಬಾಗಿ ಇವತ್ತು ಮಾರ್ಪಟ್ಟಿದೆ. ಇವತ್ತು ವಿಶ್ವದಲ್ಲೇ ಭಾರತ ದೇಶ ಹಾಲು ಉತ್ಪಾದನೆಯಲ್ಲಿ ಅಗ್ರಗಣ್ಯ ದೇಶವಾಗಿ ಹೊರಹೊಮ್ಮಿದೆ. ಇವತ್ತು ರೈತರ ಜೀವನಾಡಿ ಅಂತ ಹೇಳ್ಬೋದು ಹೈನುಗಾರಿಕೆ ಅಂತಕ್ಕಂಥದ್ದು. ಇವತ್ತು ಪ್ರತಿಯೊಬ್ಬ ರೈತರ ಜೀವನ ಇವತ್ತು ಹೈನುಗಾರಿಕೆಯಿಂದ ನಡೀತಾ ಇದೆ. ನಮ್ಮ ಹೈನುಗಾರಿಕೆ ಮಾಡ್ತಕ್ಕಂಥವರು ಕೃಷಿ ಕಾರ್ಮಿಕರು, ಸಣ್ಣ ಹಿಡುವಳಿದಾರರು, ಅತಿ ಸಣ್ಣ ರೈತರು ಈ ಒಂದು ಹೈನುಗಾರಿಕೆಯನ್ನು ಅವಲಂಬಿಸಿದ್ದಾರೆ. ಯಾವುದೇ ಒಂದು ಬೆಳೆ ಬೆಳೆದರೆ ಅದರಲ್ಲಿ ನಿರ್ದಿಷ್ಟವಾದ ಆದಾಯ ಇಲ್ಲ, ಅದರಲ್ಲಿ ನಿರಂತರವಾದ ಆದಾಯ ಇಲ್ಲ. ಆದರೆ ಇವತ್ತು ಹೈನುಗಾರಿಕೆ ಮಾಡಿದಂಥ ರೈತರು ಸಂತೃಪ್ತಿಯಿಂದ ಇದ್ದಾರೆ. ಬೆಳಗ್ಗೆ ಮತ್ತು ಸಂಜೆ ಅವರು ಉತ್ಪಾದನೆ ಮಾಡಿದಂಥ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ ಪೂರೈಕೆ ಮಾಡುವ ಮೂಲಕ ಅವರ ಒಂದು ಜೀವನ ಮಟ್ಟ ಸುಧಾರಣೆ ಆಗಿದೆ, ಗ್ರಾಮೀಣ ಅಭಿವೃದ್ಧಿ ಆಗಿದೆ, ಅದರಿಂದ ದೇಶದ ಅಭಿವೃದ್ಧಿ ಕೂಡ ಆಗಿದೆ. ಹಾಗಾಗಿ ಇವತ್ತು ಹೈನುಗಾರಿಕೆಗೆ ಸರ್ಕಾರ ಕೂಡ ಭಾಳಷ್ಟು ಉತ್ತೇಜನವನ್ನು ನೀಡ್ತಾ ಇದೆ. ನಾವು ಹಾಲು ಒಕ್ಕೂಟದಿಂದನೂ ಕೂಡ ಎಲ್ಲ ಉತ್ಪಾದಕರಿಗೆ ಮತ್ತು ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ ಅತಿ ಹೆಚ್ಚಿನ ಉತ್ತೇಜನವನ್ನು ನೀಡುವ ಮೂಲಕ ಹೈನುಗಾರಿಕೆಯನ್ನು ಪ್ರೋತ್ಸಾಹಿಸ್ತಾ ಬಂದಿದ್ದೇವೆ. ಆ ಕಾರಣದಿಂದಾಗಿ ಶಿವಮೊಗ್ಗ ಹಾಲು ಒಕ್ಕೂಟ ಕಳೆದ ಹಲವಾರು ವರ್ಷಗಳಿಗೆ ಹೋಲಿಕೆ ಮಾಡಿದರೆ ಈ ವರ್ಷ ಅತಿ ಹೆಚ್ಚಿನ ಹಾಲಿನ ಶೇಖರಣೆಯನ್ನು ಮಾಡಿದೆ. 8,73,000 ಲೀಟ್ರು ದಿನನಿತ್ಯ ಹಾಲನ್ನು ಅತಿ ಹೆಚ್ಚಿನ ಹಾಲಿನ ಶೇಖರಣೆಯನ್ನು ಮಾಡಿದೆ. ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದರೆ 16% ಹಾಲಿನ ಶೇಖರಣೆ ಹೆಚ್ಚಾಗಿದೆ. ಹಾಗಾಗಿ ಇವತ್ತು ಪ್ರತಿಯೊಬ್ಬರು ರೈತರು ಹೈನುಗಾರಿಕೆ ಅವಲಂಬಿಸಿದ್ದಾರೆ ಅಂತ ಹೇಳಿ ನಮಗೆ ಇದರಿಂದ ತಿಳಿಯುತ್ತೆ. ಹಾಗಾಗಿ ಇವತ್ತು ನಾವು ಹೈನುಗಾರಿಕೆ ಮಾಡ್ತಕ್ಕಂಥ ರೈತರಿಗೆ ಹೈನುಗಾರಿಕೆಯಿಂದ ಸಿಗ್ತಕ್ಕಂಥ ಸೌಲಭ್ಯಗಳ ಬಗ್ಗೆ ತಿಳಿಸ್ಬೇಕು. ಅದರಲ್ಲಿ ವಿಶೇಷವಾಗಿ ಹೆಣ್ಣು ಕರುಗಳ ಪ್ರದರ್ಶನವನ್ನು ಯಾಕೆ ಮಾಡ್ತಾಯಿದ್ದೀವಿ ಅಂತ ಅಂದರೆ, ಇವತ್ತು ಇಲ್ಲಿ ನಾವು HF ಜರ್ಸಿ ಮತ್ತು ಎಮ್ಮೆ ಕರುಗಳನ್ನು ಬಫೆಲೋ ಕರುಗಳನ್ನು ನಾವು ಇವತ್ತಿಲ್ಲಿ ಪ್ರದರ್ಶನವನ್ನು ಮಾಡ್ತಾಯಿದ್ದೇವೆ. ಇದರಿಂದ 6 ತಿಂಗಳ ಒಳಗಿನ ಕರುಗಳು, 6 ತಿಂಗಳಿನಿಂದ 1 ವರ್ಷದ ಕರುಗಳು, ಈ ರೀತಿ ಬೇರೆ ಬೇರೆ ಕೆಟಗರಿ ಅವನ್ನು ನಾವು ಕರುಗಳನ್ನು ವಿಂಗಡಣೆ ಮಾಡಿ ಅದರಲ್ಲಿ ತುಂಬ ಚೆನ್ನಾಗಿ ಸಾಕಣೆ ಮಾಡಿದಂಥ ರೈತರಿಗೆ ಪ್ರೋತ್ಸಾಹಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೇವೆ. ಸುಮಾರು 16 ಕರುಗಳನ್ನು ಆಯ್ಕೆ ಮಾಡಿ ಇವತ್ತು ಬೇರೆ ಬೇರೆ HF ಜರ್ಸಿ ಬಫ್ಲೋ ತಳಿಯ ಉತ್ತಮವಾಗಿ ಸಾಕಿದಂಥ ರೈತರಿಗೆ ಒಂದು ಬಹುಮಾನವನ್ನು ಕೊಡ್ತಕ್ಕಂಥ ಯೋಜನೆಯನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಇದಕ್ಕೆ ಕರ್ನಾಟಕ ಸಹಕಾರ ಹಾಲು ಮಹಾಮಂಡಳದಿಂದ ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ 1 ಲಕ್ಷಗಳ ಅನುದಾನವನ್ನು ಕೂಡ ಕೊಡ್ತಾ ಇದೆ. ನಾವು ಒಕ್ಕೂಟದಿಂದ ಈ ಒಂದು ಪ್ರದರ್ಶನ ಕಾರ್ಯಕ್ರಮಕ್ಕೆ 15,000 ಕೊಡ್ತಾ ಇದ್ದೇವೆ. ಜೊತೆಗೆ ಇವತ್ತೇನು ನಮ್ಮ ಉತ್ಪಾದಕರು ಇಲ್ಲಿ ಕರುಗಳನ್ನು ತೊಗೊಂಬರ್ತಾರೆ, ಏನು ಪ್ರದರ್ಶನಕ್ಕೆ ತೊಗೊಂಬರ್ತಾರೆ, ಈ 16 ಜನರಿಗೆ 16 ಕರುಗಳು ಏನು ಆಯ್ಕೆ ಮಾಡ್ತೇವೆ, ಅದಲ್ಲದೆ ಹೊರತುಪಡಿಸಿ ಉಳಿದಂಥ ಕರುಗಳಿಗೆ ಸಮಾಧಾನಕರವಾದ ಬಹುಮಾನವನ್ನು ಒಕ್ಕೂಟದಿಂದ ಕೊಡ್ತಾ ಇದ್ದೇವೆ. ಸುಮಾರು ₹450 ಮೊತ್ತ ಆಗೋಂಥ ಈ ಮೆಡಿಸಿನ್ ಕಿಟ್ಸನ್ನು ಎಲ್ಲ ಕರುಗಳ ಪಾಲನೆಗಾಗಿ ಎಲ್ಲ ನಮ್ಮ ಉತ್ಪಾದಕರಿಗೆ ಕೊಡ್ತಾ ಇದ್ದೀವಿ. ಇದರಿಂದ ಏನಪ್ಪ ಅಂದರೆ, ಇವತ್ತಿನ ಕರು ನಾಳೆಯ ಹಸು. ಏಕೆಂದರೆ ಇವತ್ತು ಪ್ರತಿಯೊಬ್ಬರು ಹಸು ಖರೀದಿ ಮಾಡಿ ಹೈನುಗಾರಿಕೆ ಮಾಡ್ತಕ್ಕಂಥದ್ದು ಕಷ್ಟ. ಸುಮಾರು 70-80 ಸಾವಿರ ಒಂದು ಹಸು ಕೊಳ್ಳಲಿಕ್ಕೆ ಹಣ ಬೇಕಾಗುತ್ತೆ. ಹಾಗಾಗಿ ಹೆಣ್ಣು ಕರು ಏನಿರುತ್ತೆ, ಆ ಹೆಣ್ಣು ಕರುನೇ ಅವ್ರು ಚೆನ್ನಾಗಿ ಸಾಕಾಣಿಕೆ ಮಾಡಿ ಜೋಪಾನ ಮಾಡಿದರೆ ಅದು 1.5 ಇಂದ 2 ವರ್ಷದೊಳಗೆ ಒಳ್ಳೆಯ ಉತ್ತಮ ತಳಿಯಾಗಿ ಅಭಿವೃದ್ಧಿ ಹೊಂದುತ್ತೆ. ಅದರಿಂದ ಹಾಲು ಉತ್ಪಾದನೆ ಚೆನ್ನಾಗಾಗುತ್ತೆ, ಅವರ ಆರ್ಥಿಕ ಮಟ್ಟ ಸುಧಾರಣೆ ಆಗುತ್ತೆ, ನಮ್ಮ ಸಂಘದ ಹಾಲಿನ ಶೇಖರಣೆ ಹೆಚ್ಚಾಗುತ್ತೆ, ಒಕ್ಕೂಟಕ್ಕೆ ಬರ್ತಕ್ಕಂಥ ಹಾಲಿನ ಪ್ರಮಾಣ ಕೂಡ ಹೆಚ್ಚಾಗುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ಈ ರೀತಿ ಕಾರ್ಯಕ್ರಮವನ್ನು ಮಾಡಿ ನಾವು ಪ್ರೋತ್ಸಾಹಿಸಿದರೆ ಇವತ್ತು ಯಾರು ಪ್ರೈಸ್ ತೊಗೊಳ್ತಾರೆ ಅದನ್ನು ನೋಡಿ ಇನ್ನೊಬ್ಬರು ನಾನು ಚೆನ್ನಾಗಿ ಕರು ಸಾಕಾಣಿಕೆ ಮಾಡಬೇಕು ಅನ್ನೋ ಒಂದು ಪ್ರೋತ್ಸಾಹ ಸಿಗುತ್ತೆ ಅನ್ನೋ ಉದ್ದೇಶದಿಂದ ಈ ರೀತಿ ಕಾರ್ಯಕ್ರಮವನ್ನು ಇಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ಇದು ಒಂಥರ ವಿಭಿನ್ನವಾದಂಥ ಕಾರ್ಯಕ್ರಮ, ವಿಶೇಷವಾದಂಥ ಕಾರ್ಯಕ್ರಮ. ಒಕ್ಕೂಟದ ಇತಿಹಾಸದಲ್ಲಿ ಇದು ಮೊದಲ ಕಾರ್ಯಕ್ರಮ, ಅತ್ಯಂತ ಯಶಸ್ವಿಯಾಗಿ ಜರುಗ್ತಾ ಇದೆ. ಇದರಿಂದ ನಮ್ಮ ಎಲ್ಲ ಉತ್ಪಾದಕರಿಗೆ, ರೈತ ಬಾಂಧವರಿಗೆ ಅನುಕೂಲ ಆಗುತ್ತೆ ಅನ್ನೋದು ಈ ಒಂದು ಕಾರ್ಯಕ್ರಮದ ಉದ್ದೇಶ. ರೈತಾಪಿ ವರ್ಗದವರ ಹಾಲು ಉತ್ಪಾದಕರ ಒಂದು ಕೂಗಿದೆ ಏನಂತ ಹೇಳಿದ್ರೆ, ಹೆಣ್ಣು ಕರು ಹುಟ್ಟಿದ್ರೆ ಶಿವಮೊಗ್ಗ ವತಿಯಿಂದ ಇರ್ಬೋದು, KM ವತಿಯಿಂದ ಇರ್ಬೋದು, ಯಾವ ಯೋಜನೆಗಳನ್ನು ತರುವಂಥದ್ದು, ಆ ಕರುಗಳನ್ನು ಪ್ರೌಢಮೆ ಮಾಡುವಂಥ ವಿಚಾರದಲ್ಲಿ ನಿಮ್ಮ ಶಿವಮೊಗ್ಗ ಯೋಜನೆ ಏನಿರ್ಬೋದು ಅಂತ ಹೇಳಿ. ಈಗ ವಿಶೇಷವಾಗಿ
ಈ ಜಾನುವಾರುಗಳಿಗೆ ಬರ್ತಕ್ಕಂಥ ಕಾಯಿಲೆಗಳಿಗೆ ಸಂಬಂಧಪಟ್ಟಂತೆ ನಮ್ಮಲ್ಲಿ 20 ಜನ ಪಶುವೈದ್ಯರಿದ್ದಾರೆ. ಪಶುವೈದ್ಯರ ಮೂಲಕ ನಮ್ಮಲ್ಲಿರ್ತಕ್ಕಂಥ ಸುಮಾರು 1350 ಹಾಲು ಉತ್ಪಾದಕರ ಸಹಕಾರ ಸಂಘಗಳಿದೆ. ಎಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ರೈತ ಬಾಂಧವರ ಜಾನುವಾರುಗಳಿಗೆ ಪ್ರತಿನಿತ್ಯ ಚಿಕಿತ್ಸೆಯನ್ನು ಕೊಡ್ತೇವೆ, ಶಿಬಿರಗಳನ್ನು ಮಾಡ್ತೇವೆ. ಜೊತೆಗೆ ಕೃತಕ ಗರ್ಭಧಾರಣ ಕಾರ್ಯಕ್ರಮವನ್ನು ಅಂತ ಹೇಳ್ತೇವೆ, ಇನ್ಸಮಿನೇಷನ್ ಮಾಡ್ತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡ್ತೇವೆ. ಇದ್ರ ಜೊತೆಗೆ ತುರ್ತು ಸೇವೆಯನ್ನು ಕೂಡ ನೀಡ್ತೇವೆ. ತುರ್ತು ಸೇವೆ ಅಂದರೆ ತಕ್ಷಣ ಏನಾದರೂ ಜಾನುವಾರಿಗೆ ಚಿಕಿತ್ಸೆ ಬೇಕು ಅಂದರೆ ಅವರು ನಮಗೆ ನಮ್ಮ ಒಕ್ಕೂಟದ ಪಶುವೈದ್ಯರಿಗೆ ತಿಳಿಸ್ತಾರೆ. ತಕ್ಷಣವೇ ಬಂದು ಆ ಒಂದು ಚಿಕಿತ್ಸೆ ನೀಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತೇವೆ. ಇದೆಲ್ಲನೂ ಕೂಡ ಬಹುತೇಕ ಉಚಿತವಾಗಿ, ಕೆಲವು ವಿಶೇಷ ರಿಯಾಯಿತಿ ಇದರಲ್ಲಿ ನಾವು ಒಕ್ಕೂಟದಿಂದ ಈ ಪಶುವೈದ್ಯಕೀಯ ಸೇವೆಯನ್ನು ನಮ್ಮ ಉತ್ಪಾದಕರಿಗೆ, ರೈತ ಬಾಂಧವರಿಗೆ ಕೊಡ್ತಾ ಬಂದಿದ್ದೇವೆ. ಈಗೇನು ನಾವು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ, ಏನು ಕರುಗಳ ಪ್ರದರ್ಶನವನ್ನು ಮಾಡ್ತಾಯಿದ್ವಿ, ನಾನು ಆಗಲೇ ಹೇಳಿದಾಗೆ ಇದರಿಂದ ನಮ್ಮ ಉತ್ಪಾದಕರನ್ನು ಪ್ರೋತ್ಸಾಹಿಸಬೇಕು, ಹೆಣ್ಣು ಕರುಗಳನ್ನು ಚೆನ್ನಾಗಿ ಪೋಷಣೆ ಮಾಡಬೇಕು, ಸಾಕಾಣಿಕೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಹೆಣ್ಣು ಕರುಗಳ ಪ್ರದರ್ಶನವನ್ನು ಇವತ್ತು ನಾವಿಲ್ಲಿ ಹಮ್ಮಿಕೊಂಡಿದ್ದೀವಿ. ಒಂದು ಸರ್, ಹಸು ಏನು ಕರು ಹಾಕುತ್ತೆ, ಕರು ಹಾಕಿದ್ರೆ ಎಷ್ಟು ದಿನಗಳ ಕಾಲ ಹಾಲುಗಳು ಅಂದರೆ ಸ್ವೀಕಾರ ಮಾಡೋಂಥದ್ದು, ಆ ತಾಯಿಯಿಂದ ಹಾಲನ್ನು ಕುಡಿಯುವಂಥದ್ದು ಮಾಡಬೇಕಾಗತ್ತೆ. ಅದಾದ ನಂತರ ಆ ಕರುವಿಗೆ ಈ ಹೀಟು ಬರುವ ಸಂದರ್ಭದಲ್ಲಿ ಆ ಹೀಟ್ ಕೊಡುವಂಥದ್ದು ಎಷ್ಟು ದಿನಗಳ ಕಾಲ ಕೊಡುವಂಥದ್ದು, ಯಾವಾಗ ಮಾಡುವಂಥದ್ದು ಮಾಡ್ತೀವಿ? ಈಗ ಸಾಮಾನ್ಯವಾಗಿ ಕರು ಜನಿಸಿದ ನಂತರ ಈ ಏನು ಗಿಣ್ಣುವಿನ ಹಾಲು ಇರುತ್ತೆ, ಗಿಣ್ಣುವಿನ ಹಾಲನ್ನು ನಾವು ಕರುಗಳಿಗೆ ಕೊಡಿಸ್ಬೇಕು ಅಂತ ಇರ್ತೀವಿ. ಅದರಲ್ಲಿ ಆ ಒಂದು ರೋಗ ನಿರೋಧಕ ಶಕ್ತಿ ಇರುತ್ತೆ. ಹಾಗಾಗಿ ನಮ್ಮ ರೈತ ಬಾಂಧವರಿಗೆ ನಾವೆಲ್ಲ ಕಡೆ ಕಾರ್ಯಕ್ರಮಗಳಲ್ಲಿ ಹೇಳೋದು, ಕರು ಹುಟ್ಟಿದ ನಂತರ ಆ ಗಿಣ್ಣು ಹಾಲನ್ನು ಕುಡಿಸ್ಬೇಕು. ತದನಂತರ ಒಂದು ಸ್ವಲ್ಪ ದಿನಗಳ ಕಾಲ, ಸುಮಾರು 10 ದಿನದಿಂದ 12 ದಿನ, ಕೆಲವೊಮ್ಮೆ 15 ದಿನಗಳ ಕಾಲ ಸಂಘಕ್ಕೆ ಹಾಲನ್ನು ಪೂರೈಕೆ ಮಾಡೋದಿಲ್ಲ. ಅವರು ಮನೆ ಬಳಕೆ ಮಾಡ್ತಾರೆ. ತದನಂತರದಲ್ಲಿ ಸಂಘಗಳಿಗೆ ಹಾಲನ್ನ ಪೂರೈಕೆಯನ್ನು ಮಾಡ್ತಾರೆ.